Hello everyone, welcome back to my channel Learn English with Sujata Hatti. Dear KSET aspirant, ಈ ಒಂದು ಸೆಷನಲ್ಲಿ ನಾವು KSET ಜನರಲ್ ಪೇಪರ್ ಯೂನಿಟ್ 2 ಅನ್ನು ಸ್ಟಾರ್ಟ್ ಮಾಡಿದ್ವಿ. KSET ಜನರಲ್ ಪೇಪರ್ ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ನೋಡಿ, ರಿಸರ್ಚ್ ಆಪ್ಟಿಟ್ಯೂಡ್ ಅದ ಮೇಲೆ ಇದು ಮೂರನೇ ವಿಡಿಯೋ ಆಗಿರುತ್ತೆ. ಸೊ ಇದಕ್ಕೂ ಮುಂಚೆ ನಾವು ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನು, ನೆಕ್ಸ್ಟ್ ಯೂನಿಟ್ 4 ಕಮ್ಯುನಿಕೇಷನನ್ನು ಸಹ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಯಾರೆಲ್ಲ ನೋಡಿಲ್ವೋ ಕ್ಲಾಸನ್ನು, ಈ ಕ್ಲಾಸದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಆ್ಯಡ್ ಮಾಡಿರ್ತೀನಿ. ಸೊ ಸೀರೀಸ್ 1ಇಂದ ಸ್ಟಾರ್ಟ್ ಮಾಡಿ KSETಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಆಗಿದೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ರಿಸರ್ಚ್ ಆಪ್ಟಿಟ್ಯೂಡನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಓವರ್ ವ್ಯೂ ಅಂದರೆ ಈ ಯೂನಿಟಲ್ಲಿ ಏನೆಲ್ಲ ಇದೆ ಅಂತೇಳಿ ನೋಡ್ತಾ ಹೋಗೋಣ. ಯಾಕೆಂದರೆ ಕೆಲವೊಬ್ಬರು ಕಮೆಂಟ್ ಮೂಲಕ ತಿಳಿಸ್ತಿದ್ರಿ. ಸೊ ಯೂನಿಟನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅದರ ಒಂದು ಯೂನಿಟದ ರಿವ್ಯೂವನ್ನು ಒಂದು ಸ್ವಲ್ಪ ಹೇಳಿಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡಿ ಅಂತ. ಸೊ ಅದನ್ನು ಇವತ್ತು ನಾನು ಮಾಡ್ತಾ ಹೋಗ್ತೀನಿ. ಇದಕ್ಕೂ ಮುಂಚೆ ನನ್ನ ಕ್ಲಾಸಸ್ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆಯೋ ಸೊ ಡು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಾನು ಮಾಡ್ತಕ್ಕಂಥ ಪ್ರತಿಯೊಂದು KSET ಅಥವಾ ನೆಟ್ಟದ ಮೇಲಿನ ವಿಡಿಯೋ ಸಹ ಬಂದು ನಿಮಗೆ ರೀಚ್ ಆಗುತ್ತೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಸ್ವಲ್ಪ ರಿವ್ಯೂ ಆಫ್ ರಿಸರ್ಚ್ ನೋಡ್ತಾ ಹೋಗೋಣ. ಓಕೆ, ಯೂನಿಟಲ್ಲಿ ಏನಿದೆ ಅನ್ನೋದನ್ನು. ಓಕೆ, ಫಸ್ಟ್ ನೋಡಿ, ಸಂಶೋಧನಾ ಅಭಿಕ್ಷಮತೆ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಕರೆದ್ವಿ. ಸೊ ಯೂನಿಟಲ್ಲಿ ನಾವು ಯೂನಿಟ್ ಪಾಯಿಂಟ್ಸ್ ಅಂದರೆ ಘಟಕದ ವೈಶಿಷ್ಟ್ಯತೆಗಳು, ಯೂನಿಕ್ ಪಾಯಿಂಟ್ಸ್ ದ ಯೂನಿಟ್. ಓಕೆ, ಅಂದರೆ ಸಂಶೋಧನೆಯನ್ನು ಯಾಕೆ ಕೈಗೊಳ್ಳಬೇಕು ಅನ್ನೋದನ್ನು ಹೇಳ್ತಾ ಹೋಗುತ್ತೆ. ನೆಕ್ಸ್ಟು ನೀಲನಕಾಶೆ ಅಂದರೆ ಈ ಯೂನಿಟದ ಮೇಲೆ ನಮಗೆ ಎಷ್ಟು ಕ್ವಶನ್ ಬರುತ್ತೆ KSETಗೆ ಅನ್ನೋದು. ಓಕೆ, ಎವ್ರಿ ಯೂನಿಟಿಂದ ನಾನು ಫಸ್ಟ್ ಕ್ಲಾಸಿಂದ ಹೇಳ್ತಾ ಬಂದಿದ್ದೀನಿ. ಎವ್ರಿ ಯೂನಿಟಿಂದ ನಮಗೆ 5 ಮಾರ್ಕ್ಸ್ ಬರುತ್ತೆ. ಸೊ 5 ಕ್ವಶನ್ ಬರುತ್ತೆ. 5 ಇಂಟು 2 ಅಂದರೆ ಓಕೆ, 5 ಇಂಟು 2 = 10 ಅಂದರೆ 10 ಅಂಕಗಳು ಬರುತ್ತೆ. 10 ಅಂಕಗಳು ಈ ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡಿಂದ ಬರುತ್ತೆ. ನಾಟ್ ಓನ್ಲಿ ರಿಸರ್ಚ್ ಆಪ್ಟಿಟ್ಯೂಡ್, ಎಲ್ಲ ಯೂನಿಟಿಂದನೂ ನಮಗೆ 5 ಕ್ವಶನ್ಸ್ ರೈಸ್ ಆಗುತ್ತೆ. 5 ಇಂಟು 2 10. ಓಕೆನಾ, 10 ಮಾರ್ಕ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ಇದ್ರಾಗಿದೆ. ಓಕೆ, ನೆಕ್ಸ್ಟ್ ಏನಿದೆ, ಸೈದ್ಧಾಂತಿಕ ಹಿನ್ನೆಲೆ ಅಂದರೆ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ ಅಂತ ಕರಿತೀವಿ. ಸಂಶೋಧನೆಯ ಮೂಲಭೂತ ಅಂಶಗಳು. ಓಕೆ, ಈ ಫಂಡಮೆಂಟಲ್ಸ್ ಆಫ್ ರಿಸರ್ಚಲ್ಲಿ ನಾವು ಅವೈಜ್ಞಾನಿಕ ಪದ್ಧತಿ, ನೆಕ್ಸ್ಟು ವೈಜ್ಞಾನಿಕ ಪದ್ಧತಿ ಅಂತೀವಿ. ಫಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಂದರೆ ಅವೈಜ್ಞಾನಿಕ ಪದ್ಧತಿ ಅಂದರೆ ಇಂದಿನ ಕಾಲದಲ್ಲಿ ಸಂಶೋಧನೆ ಯಾವ ರೀತಿ ಕೈಗೊಳ್ತಾ ಇದ್ರು ಅಂದರೆ ಇದು ಆರ್ಬಿಟರಿ ಮೆಥಡಲ್ಲಿ ಕೈಗೊಳ್ತಾ ಇದ್ರು. ಆರ್ಬಿಟರಿ ಮೆಥಡ್ ಅಂದರೆ ಅವೈಜ್ಞಾನಿಕ ಪದ್ಧತಿ. ಕೆಲವೊಬ್ಬರ ಅಭಿಪ್ರಾಯ, ಒಂದಷ್ಟು ಮೂಢನಂಬಿಕೆಗಳ ಆಧಾರದ ಮೇಲೆ ಕೆಲವೊಬ್ಬರು ಏನು ಮಾಡ್ತಾಯಿದ್ರು, ಸಂಶೋಧನೆಯನ್ನು ಕೈಗೊಳ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡ್ತೀವಿ, ಸೈಂಟಿಫಿಕ್ ಮೆಥಡಲ್ಲಿ ಏನು ಮಾಡ್ತೀವಿ, ರಿಸರ್ಚನ್ನು ಕೈಗೊಳ್ತಾ ಹೋಗ್ತೀವಿ. ಅದೆಲ್ಲ ಇದರಲ್ಲಿದೆ. ನೆಕ್ಸ್ಟು ಸಂಶೋಧನೆಯ ಅರ್ಥ, ಫಸ್ಟ್ ಯೂನಿಟ್ ಅಥವಾ ಫಸ್ಟ್ ಕ್ಲಾಸಲ್ಲಿ ನಾವು ಸಂಶೋಧನೆಯ ಅರ್ಥ ನೋಡಿದ್ದೀವಿ, ಸಂಶೋಧನೆಯ ವ್ಯಾಖ್ಯೆಗಳು ನೋಡಿದ್ದೀವಿ. ನೆಕ್ಸ್ಟ್ ಸಂಶೋಧನೆಯ ಈ ಗುಣಲಕ್ಷಣಗಳನ್ನು ಸಹ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟು ಇವತ್ತಿನ ಕ್ಲಾಸಲ್ಲಿ ನಾವು ವಿಧಗಳನ್ನು ನೋಡ್ತಾ ಹೋಗೋಣಂತೆ. ಮತ್ತು ಪಾರ್ಟ್ ಸೆಕೆಂಡಲ್ಲಿ ಈ ರಿಸರ್ಚ್ ಆಪ್ಟಿಟ್ಯೂಡ್ ಸೆಕೆಂಡ್ ಕ್ಲಾಸಲ್ಲಿ ನಾವು ಸಕಾರಾತ್ಮಕ ಮತ್ತು ಉತ್ತಮ ಸಕಾರಾತ್ಮಕ ಸಂಶೋಧನೆ ಉಪಕ್ರಮವನ್ನು ನೋಡಿದ್ವಿ. ಅಂದರೆ ಇಂಗ್ಲೀಷಲ್ಲಿ ನಾವು ಇದನ್ನು ಪಾಸಿಟಿವಿಸಮ್ ಅಪ್ರೋಚ್, ನೆಕ್ಸ್ಟು ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್ ಅಂತ ಕರಿತೀವಿ. ಪಾಸಿಟಿವಿಸಮ್ ಅಪ್ರೋಚನ್ನು ಆಗಸ್ಟ್ ಕಾಮ್ಟೇರವರು ಕಂಡು ಹಿಡಿದ್ರೆ, ಪೋಸ್ಟ್ ಪಾಸಿಟಿವ್ ಅಪ್ರೋಚನ್ನು ಯಾರು ಕಂಡು ಹಿಡಿದ್ರು ಅಂತ ಕೇಳ್ತಾರೆ, ಕಾರ್ಲ್ ಆರ್ ಪಾಪರ್ ಅವರು ಕಂಡು ಹಿಡಿದಿದ್ದಾರೆ. ಸೊ ಯಾರೆಲ್ಲ ನೋಡಿಲ್ವೋ ಸೆಕೆಂಡ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಈ ವಿಧಗಳನ್ನು ನೋಡ್ತಾ ಹೋಗೋಣ, ಸಂಶೋಧನೆಯ ವಿಧಗಳು ನೋಡ್ತಾ ಹೋಗೋಣ. ಓಕೆನಾ, ನೆಕ್ಸ್ಟ್ ಏನಿದೆ ಈ ಯೂನಿಟಲ್ಲಿ ಅಂತ ಬಂದಾಗ ಸಂಶೋಧನೆಯ ಹಂತಗಳು ಬರುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಂಶೋಧನೆಯ ಹಂತಗಳು, ಈ ಸಂಶೋಧನೆಯ ಹಂತಗಳು 8 ಸ್ಟೆಪ್ಪಲ್ಲಿ ಅಥವಾ 9-10 ಸ್ಟೆಪ್ಪಲ್ಲಿ ನಡೀತಾ ಹೋಗುತ್ತೆ. ಸಂಶೋಧನೆ ಹಂತಗಳನ್ನು ಏಕೆ ನಾವು ತಗೋಬೇಕು ಅಂದರೆ ಆ್ಯಸ್ ಅ ಸಂಶೋಧಕನಾಗಿ ನಾವು ಸಂಶೋಧನೆ ಕಾರ್ಯವನ್ನು ಆರಂಭ ಮಾಡಿದಾಗಿನಿಂದ ಅಥವಾ ಆರಂಭ ಮಾಡಿದ್ದೀವಿ ಅಂದಾಗ ಸರಿಯಾದ ಮಾರ್ಗದಲ್ಲಿ ಅದನ್ನು ಸಾಗಿಸ್ಬೇಕಾಗುತ್ತೆ. ಯಾವುದೇ ಒಂದು ರಿಸರ್ಚ್ ಆರಂಭ ಆಗಿದ್ದಾಗಿನಿಂದ ಅದು ಕಂಪ್ಲೀಟ್ ಆಗುವವರೆಗೂ ಒಂದು ಉತ್ತಮವಾಗಿರ್ತಕ್ಕಂಥ ಕ್ರಮಬದ್ಧವಾದ ಮಾರ್ಗದಲ್ಲಿ ಅದನ್ನು ಕೊಂಡೊಯ್ಯಬೇಕಾಗುತ್ತೆ. ಅದಕ್ಕೆ ನಾವು ಸ್ಟೆಪ್ಸ್ ಆಫ್ ರಿಸರ್ಚ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫಸ್ಟ್ ಸ್ಟೆಪ್ಪಲ್ಲಿ ಏನಿದೆ, ಸಂಶೋಧನಾ ಸಮಸ್ಯೆಯ ಆಯ್ಕೆ. ನೋಡಿ, ಫಸ್ಟು ಈ ರಿಸರ್ಚ್ ಪ್ರಾಬ್ಲಮನ್ನು ಮೊದಲು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವು. ಓಕೆನಾ, ಆ ರಿಸರ್ಚ್ ಪ್ರಾಬ್ಲಮನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅದನ್ನು ನಾವು ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ಏನಿದೆ ಅಂದರೆ ನೋಡಿ, ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಇದೆ, ರಿವ್ಯೂ ಆಫ್ ಲಿಟ್ರೇಚರು. ಸೊ ಈ ರಿವ್ಯೂ ಆಫ್ ಲಿಟ್ರೇಚರಲ್ಲಿ ಏನೆಲ್ಲ ಬರುತ್ತೆ, ಈ ಪ್ರೈಮರಿ ಸೋರ್ಸ್ ಆಫ್ ರಿವ್ಯೂ, ಓಕೆ, ಸೆಕೆಂಡರಿ ಸೋರ್ಸ್ ಆಫ್ ರಿವ್ಯೂ ಬರುತ್ತೆ. ನೋಡಿ, ಈ ಪ್ರಾಥಮಿಕ ಮೂಲ, ಈ ಪ್ರೈಮರಿ ಸೋರ್ಸು, ಸೆಕೆಂಡರಿ ಸೋರ್ಸು,
ಅಲ್ವಾ. ಇದನ್ನು ನಾವು ನೆಕ್ಸ್ಟ್ ಇನ್ ಡೀಟೇಲ್ಡ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೇನಿರುತ್ತೆ, ಸಂಶೋಧನಾ ವಿನ್ಯಾಸ. ಈ ಸಂಶೋಧನೆ ಕೈಗೊಂಡಾಗ ಅದನ್ನು ಯಾವ ರೀತಿ ನಾವು ವಿನ್ಯಾಸ ಮಾಡಬೇಕು. ಓಕೆ, ಫಸ್ಟ್ ನಾವು ಪ್ರಾಬ್ಲಮನ್ನು ಸೆಲೆಕ್ಟ್ ಮಾಡ್ತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸೋರ್ಸನ್ನು ಕಲೆಕ್ಟ್ ಮಾಡ್ತೀವಿ. ಅಂದರೆ ರಿವ್ಯೂ ಆಫ್ ಲಿಟ್ರೇಚರ್ ಅಂದ್ರೇ ಅದಕ್ಕೆ ಪ್ರೈಮರಿ ಸೋರ್ಸ್ ಬೇಕಾ ಸೆಕೆಂಡರಿ ಸೋರ್ಸ್ ಬೇಕಾ ಅನ್ನೋದನ್ನು ಕಲೆಕ್ಟ್ ಮಾಡ್ತೀವಿ. ನೆಕ್ಸ್ಟು ಅದನ್ನು ಸಮಸ್ಯೆಯನ್ನು ವಿನ್ಯಾಸಗೊಳಿಸೋದು. ನೋಡಿ, ಆ ಸಮಸ್ಯೆಯನ್ನು ವಿನ್ಯಾಸಗೊಳಿಸೋದಂದರೆ ಇಲ್ಲಿ ಫಸ್ಟ್ ಸಮಸ್ಯೆಯ ವ್ಯಾಖ್ಯಾನ ಇದೆ. ಸೊ ವ್ಯಾಖ್ಯಾನ ಅಂದರೆ ಫಸ್ಟ್ ಅದಕ್ಕೆ ಟೈಟಲ್ ಅಲ್ವಾ, ಟೈಟಲ್ ಆಫ್ ದ ಪ್ರಾಬ್ಲಮ್. ಮೊದಲು ಅದನ್ನು ಶೀರ್ಷಿಕೆ ಹುಡುಕಬೇಕು ಅಲ್ವಾ, ಯಾವ ಶೀರ್ಷಿಕೆಯಿಂದ ನಾವು ನಮ್ಮ ಸಂಶೋಧನೆ ಕೈಗೊಂಡ್ರೆ ಅದು ಉತ್ತಮವಾಗಿ ಹೊರಹೊಮ್ಮುತ್ತೆ ಅನ್ನೋದನ್ನು ಅಲ್ವಾ. ನೆಕ್ಸ್ಟು ಅದಕ್ಕೆ ನಾವು ಶೀರ್ಷಿಕೆ ಆದ ನಂತರ ಈ ಕೆಲವೊಂದಷ್ಟು ಬದಲಾವಣೆಯ ಪ್ರಕಾರಗಳು ಬರುತ್ತೆ. ಟೈಪ್ಸ್ ಆಫ್ ವರೈಬಲ್ ಅಂತ ಕರಿತೀವಿ. ನೋಡಿ, ವರೈಬಲ್ ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಸ್ಟೆಪ್ಸ್ ಆಫ್ ರಿಸರ್ಚ್ ಎಲ್ಲ ಬರುತ್ತೆ ನಮಗೆ ಅಲ್ವಾ. ಈ ವಿನ್ಯಾಸ ಡಿಸೈನ್ ಆಫ್ ದ ರಿಸರ್ಚ್ ಅನ್ನೋದರಲ್ಲಿ ನಾವು ವರೈಬಲ್ಸ್ ಅಂತ ಬರುತ್ತೆ. ಅದನ್ನು ನಾವು ಇಂಡಿಪೆಂಡೆಂಟ್ ವರೈಬಲ್ಲು, ಡಿಪೆಂಡೆಂಟ್ ವರೈಬಲ್ಲು, ನೆಕ್ಸ್ಟು ಈ ಮಾಡ್ಯುರೇಟರ್ ವರೈಬಲ್ ಅಂತ ಬರುತ್ತವೆ. ಸೊ ಇವುಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ದತ್ತಾಂಶ ಸಂಗ್ರಹಣೆ ಅಂದರೆ ಡೇಟಾ ಕಲೆಕ್ಷನ್. ಇಷ್ಟೆಲ್ಲ ಆಯಿತು, ವರೈಬಲ್ಸ್ ಆಯಿತು. ನೆಕ್ಸ್ಟ್ ಡೇಟಾವನ್ನು ಕಲೆಕ್ಟ್ ಮಾಡ್ತೀವಿ ನಮ್ಮ ಸಂಶೋಧನೆಗೆ. ನೆಕ್ಸ್ಟ್ ಏನಾಗುತ್ತೆ, ಆ ಡೇಟಾವನ್ನು ವಿಶ್ಲೇಷಣೆ ಮಾಡ್ತೀವಿ. ಓಕೆನಾ, ಆ ಡೇಟಾವನ್ನು ವಿಶ್ಲೇಷಣೆ ಮಾಡ್ತೀವಿ. ಅದಕ್ಕೂ ಮುಂಚೆ ನಾವು ಈ ದತ್ತಾಂಶ ಸಂಗ್ರಹಣೆಯಲ್ಲಿ ನೆಕ್ಸ್ಟ್ ನೋಡ್ತಾ ಬರ್ರಿ, ಡಿಸೈನ್ ಆಫ್ ರಿಸರ್ಚಲ್ಲಿ ನಾವು ವರೈಬಲ್ಸ್ ನೋಡಿದ್ವಿ. ವರೈಬಲ್ಸಲ್ಲಿ ನೆಕ್ಸ್ಟ್ ನಾವು ಹೈಪೋಥಿಸಿಸ್ ನೋಡ್ತೀವಿ ಅಲ್ವಾ. ಹೈಪೋಥಿಸಿಸಲ್ಲಿ ಮತ್ತೆ ಬೇರೆ ಬೇರೆ ಥರದ ಅಂದರೆ ಬೇರೆ ಬೇರೆ ವಿಧಗಳಲ್ಲಿ ಹೈಪೋಥಿಸಿಸ್ ಇದೆ ಅಲ್ವಾ. ನೆಕ್ಸ್ಟು ಸಾಂಪ್ಲಿಂಗ್ ಬರುತ್ತೆ, ಮಾದರಿಯ ಪ್ರಕಾರಗಳಂತೇಳಿ ಅಲ್ವಾ. ಈ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗು, ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತೇಳಿ. ಸೊ ನೆಕ್ಸ್ಟ್ ಏನು ಬರುತ್ತೆ, ಇದೆಲ್ಲ ಡಿಸೈನ್ ಆಫ್ ರಿಸರ್ಚಲ್ಲಿ ಇರುತ್ತೆ ಅಲ್ವಾ. ಡಿಸೈನ್ ಆಫ್ ರಿಸರ್ಚಲ್ಲಿ ಏನಿರುತ್ತೆ, ಈ ಪ್ರಾಬಬಿಲಿಟೀಸ್ಗಳು ಬರುತ್ತೆ ಅಲ್ವಾ. ಈ ನಾನ್ ಪ್ರಾಬಬಿಲಿಟಿ ಅಲ್ವಾ. ಅದರಲ್ಲಿ ಮತ್ತೆ ಸಬ್ ಟೆಕ್ಸ್ಟ್ ಅಂತ ನೋಡ್ತೀವಿ ನಾವು. ಓಕೆ, ನೆಕ್ಸ್ಟು ಹೈಪೋಥಿಸಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟು. ಹೈಪೋಥಿಸಿಸಲ್ಲಿ ಮತ್ತೆ ಟೈಪ್ಸ್ಗಳು ಬರ್ತವೆ. ಓಕೆ, ರಿಸರ್ಚ್ ಹೈಪೋಥಿಸಿಸ್ ಇದೆ, ನಲ್ ಹೈಪೋಥಿಸಿಸ್ ಇದೆ, ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಇದೆ. ಇವನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ ಡೀಟೇಲಾಗಿ ನಾವು ತಿಳಿತಾ ಹೋಗೋಣ. ಮತ್ತೇನೆಲ್ಲ ಇರುತ್ತೆ ಅಂದರೆ, ಸೊ ದತ್ತಾಂಶ ಅಂದರೆ ಡೇಟಾ ಅನಲೈಸಿಸ್ ಮಾಡ್ತೀವಿ, ಸಾಮಾನ್ಯೀಕರಣ ಮತ್ತು ಅದನ್ನು ಜನರಲೈಸ್ ಮಾಡೋದು. ನೆಕ್ಸ್ಟು ಸಂಶೋಧನಾ ವರದಿ. ನೆಕ್ಸ್ಟ್ ಲಾಸ್ಟಿಗೆ ಏನು ಮಾಡ್ತೀವಿ ನಾವು, ರಿಸರ್ಚದ ಎಲ್ಲ ವರ್ಕ್ ಮುಗಿದ ನೆಕ್ಸ್ಟ್ ನಾವು ವರದಿಯನ್ನು ಸಲ್ಲಿಸ್ತೀವಿ. ಓಕೆ, ನೆಕ್ಸ್ಟ್ ಏನಿರುತ್ತೆ, ಮೆಥಡ್ಸ್ ಆಫ್ ರಿಸರ್ಚ್ ಇರುತ್ತೆ. ನೋಡಿ, ಮೆಥಡ್ಸ್ ಆಫ್ ರಿಸರ್ಚ್ ಇರುತ್ತೆ. ಈ ಮೆಥಡ್ಸ್ ಆಫ್ ರಿಸರ್ಚಲ್ಲಿ ನಾವು ಗುಣಾತ್ಮಕ ಅಂದರೆ ಕ್ವಾಲಿಟೇಟಿವ್ ರಿಸರ್ಚ್, ಕ್ವಾಂಟಿಟೇಟಿವ್ ರಿಸರ್ಚ್ ಆ್ಯಂಡ್ ಮಿಕ್ಸ್ಡ್ ರಿಸರ್ಚ್ ಅಂತೇಳಿ ನೋಡ್ತೀವಿ. ಓಕೆ, ನೆಕ್ಸ್ಟ್ ಸಂಶೋಧನಾ ಮಹಾಪ್ರಬಂಧ ಅಂದರೆ ಈ ಲೇಖನ ಅಂದರೆ ಥೀಸಿಸ್ ಅಂದರೆ ಆರ್ಟಿಕಲ್ಸ್ ರೈಟಿಂಗ್. ಆಗಲೇ ಹೇಳಿದಾಗೆ ನಾನು ಈ ಫಾರ್ಮೆಟ್, ಸ್ಟೈಲ್, ರೆಫರೆನ್ಸು ಮತ್ತು ರಿಸರ್ಚ್ ರಿಲೇಟೆಡ್ ಆ್ಯಕ್ಟಿವಿಟೀಸನ್ನು ನೋಡ್ತಾ ಹೋಗೋದು. ಓಕೆ, ಇದರಲ್ಲಿ ಒಂದು ಸ್ವಲ್ಪ ಮತ್ತು ICT ರಿಲೇಟೆಡ್ ಆಗಿರ್ತಕ್ಕಂಥ ಏನು ರಿಸರ್ಚ್ ಬರ್ತಾ ಹೋಗುತ್ತೆ. ಸೊ ಇದಿಷ್ಟು ಏನಪ್ಪ ಅಂದರೆ ರಿಸರ್ಚ್ ಪೇಪರದ ಮೇಲೆ ಇರ್ತಕ್ಕಂತಹ ರಿವ್ಯೂ ಆಗಿರುತ್ತೆ. ಓಕೆ, ಇದಿಷ್ಟನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕೆಂದರೆ ಈ ರಿಸರ್ಚ್ ಪೇಪರ್ ಅನ್ನೋದು KCET ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ನಾವು ನಾಟ್ ಓನ್ಲಿ ರಿಸರ್ಚ್ ಏನು KCET ಅಂತಲ್ಲ, ಎವ್ರಿ ನಮಗೆ ಈ ಲಿಟ್ರೇಚರ್ ಅಥವಾ ಎವ್ರಿ ನಮಗೆ ಎಕ್ಸಾಮ್ ಬರ್ತಕ್ಕಂಥ ನೆಕ್ಸ್ಟು ಈ ಮಾಸ್ಟರ್ ಡಿಗ್ರಿ ಮೇಲೆ ಬರ್ತಕ್ಕಂಥ ಎಲ್ಲ ಎಕ್ಸಾಮಲ್ಲಿ ನಾವು ರಿಸರ್ಚ್ ಪೇಪರ್ ಖಂಡಿತವಾಗಿ ಕ್ವಶನ್ ಬಂದೇ ಬರ್ತದೆ ಈ ಯೂನಿಟದ ಮೇಲೆ. ಓಕೆ, ಇವತ್ತಿನ ಕ್ಲಾಸನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತಿನ ಕ್ಲಾಸಲ್ಲಿ ನಾನು ಹೇಳಿದ ಹಾಗೆ ಸೊ ವಿಧಗಳನ್ನು ನೋಡ್ತಾ ಹೋಗೋಣ. ಯಾವುದಕ್ಕೆ, ಸಂಶೋಧನೆಯ ವಿಧಗಳು. ನೋಡಿ, ಇಲ್ಲಿದೆ ಸಂಶೋಧನೆಯ ವಿಧಗಳು ಮುಗಿದ್ರೆ ಸೊ ಯೂನಿಟ್ 1 ಸಬ್ ಯೂನಿಟ್ 1 ಕಂಪ್ಲೀಟ್ ಆಗುತ್ತೆ. ಓಕೆ, ನಾಡಿದ್ದು ಕ್ಲಾಸಲ್ಲಿ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಟೆಪ್ಸ್ ಆಫ್ ರಿಸರ್ಚನ್ನು ಮತ್ತೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಓಕೆ, ಸಂಶೋಧನೆಯ ವಿಧಗಳು. ಸಂಶೋಧನೆಯ ವಿಧಗಳನ್ನು ನಾವು ಹಲವಾರು ಆಯಾಮಗಳಲ್ಲಿ ಅನೇಕ ವಿಧಗಳಲ್ಲಿ ವಿಂಗಡಿಸಲಾಗ್ತೈತೆ. ಅವುಗಳಂದರೆ ಸಾಮಾನ್ಯ ಲಕ್ಷಣವನ್ನು ಆಧರಿಸಿ. ನೋಡಿ, ಇದರಲ್ಲೂ ಸುಮಾರು ಟೈಪ್ಸನ್ನು ನೋಡ್ತಾ ಹೋಗ್ಬೋದು. ಸಾಮಾನ್ಯ ಲಕ್ಷಣಗಳನ್ನು ಆಧರಿಸಿ ಇರ್ತಕ್ಕಂತಹ 3 ಸಂಶೋಧನೆಯ ವಿಧಗಳನ್ನು ನೋಡ್ತಾ ಹೋಗೋಣ. ಫಸ್ಟು ಮೂಲಭೂತ ಸಂಶೋಧನೆ ಅಂದರೆ ಫಂಡಮೆಂಟಲ್ ರಿಸರ್ಚ್, ಅನ್ವಯಿಕ ಸಂಶೋಧನೆ ಅಪ್ಲೈಡ್ ರಿಸರ್ಚ್, ನೆಕ್ಸ್ಟು ಕ್ರಿಯಾ ಸಂಶೋಧನೆ ಆ್ಯಕ್ಷನ್ ರಿಸರ್ಚ್. ದಿಸ್ ಆರ್ ದ ವೆರಿ ಇಂಪಾರ್ಟೆಂಟ್ ನಮ್ಮ KCET ಎಕ್ಸಾಮ್ಗೆ. ಓಕೆ, ನಮ್ಮ KCET ಎಕ್ಸಾಮ್ಗೆ ಒಂದಲ್ಲ ಒಂದ್ಸಲ ಇವನ್ನ ಕೇಳಿದ್ದಾರೆ. ಓಕೆನಾ, ವಾಟ್ ಈಸ್ ಅ ಫಂಡಮೆಂಟಲ್ ರಿಸರ್ಚ್, ಓಕೆ, ವಾಟ್ ಈಸ್ ಅ ಬೇಸ್ ರಿಸರ್ಚ್, ವಾಟ್ ಈಸ್ ಅಪ್ಲೈಡ್ ರಿಸರ್ಚ್, ನಾವು ಅಪ್ಲೈಡ್ ರಿಸರ್ಚನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಈ ಥರ ಹಲವಾರು ಕ್ವಶನ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೂಲಭೂತ ಸಂಶೋಧನೆ, ಫಂಡಮೆಂಟಲ್ಸ್ ಆರ್ ಪ್ಯೂರ್ ಆರ್ ಬೇಸಿಕ್ ರಿಸರ್ಚ್ ಅಂತ ಹೇಳ್ತಾರೆ. ಇದನ್ನು ಮೂಲಭೂತ ಸಂಶೋಧನೆಗೆ ನಾವು ಪರಿಪೂರ್ಣ ಆಗಿರ್ತಕ್ಕಂಥ ಸಂಶೋಧನೆ ಅಂತ ಕೂಡ ಕರಿತೀವಿ. ಯಾಕೆ ಅಂದರೆ ಇದನ್ನು ಅಡಿಪಾಯ ಅಥವಾ ಬೇಸ್ ಅಥವಾ ಪ್ಯೂರ್ ಬೇಸಿಕ್ ರಿಸರ್ಚ್ ಅಂತ ಕರಿತಕ್ಕಂಥದ್ದು.
ಮೂಲಭೂತವಾಗಿರ್ತಕ್ಕಂಥ ನಿಯಮ ಸಿದ್ಧಾಂತ ನೋಡಿ, ಮೂಲಭೂತವಾದ ನಿಯಮ ಸಿದ್ಧಾಂತ ತತ್ವಗಳಿಂದ ಕೂಡಿರ್ತಕ್ಕಂಥ ಸಂಶೋಧನೆಗೆ ಫಂಡಮೆಂಟಲ್ ರಿಸರ್ಚ್ ಅಥವಾ ಬೇಸ್ ಅಥವಾ ಪ್ಯೂರ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ವೈಜ್ಞಾನಿಕವಾಗಿ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುತ್ತದೆ. ಯಾವುದು ಈ ಫಂಡಮೆಂಟಲ್ ಆರ್ ಪ್ಯೂರ್ ರಿಸರ್ಚ್ ಅನ್ನೋದು ಮೂಲಭೂತವಾಗಿ ಏನನ್ನು ಇದು ಮಾಡುತ್ತೆ ಅಂದರೆ ವೈಜ್ಞಾನಿಕವಾದ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ತಾ ಹೋಗುತ್ತೆ. ನೋಡಿ, ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥದ್ದು ಕ್ರಿಯಾತ್ಮಕವಾದ ಸಿದ್ಧಾಂತ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇದು ಒಂದು ತತ್ವಗಳನ್ನು, ಅದು ಸೈಂಟಿಫಿಕ್ ಮೆಥಡಿಂದ ಕೂಡಿರ್ತಕ್ಕಂಥ ಒಂದು ರಿಸರ್ಚ್ ಯಾವುದು ಅಂದರೆ ದಟ್ ಈಸ್ ಫಂಡಮೆಂಟಲ್ ರಿಸರ್ಚ್ ಅಲ್ವಾ. ದಿನನಿತ್ಯದ ಸಮಸ್ಯೆಗಳಿಗೆ ಸಂಬಂಧಿಸಿರ್ತಕ್ಕಂತಹ ಅದಕ್ಕೂ ಹೆಚ್ಚಾಗಿ ವಿಶಾಲವಾಗಿ ಗಮನ ಹರಿಸ್ತಕ್ಕಂತಹ ಮತ್ತು ವಿಷಯಗಳಿಗೆ ದೀರ್ಘ ಸಿದ್ಧಾಂತದ ರೂಪದಲ್ಲಿ ವೈಜ್ಞಾನಿಕವಾಗಿ ಪರಿಹಾರವನ್ನು ಮಂಡಿಸ್ತಕ್ಕಂಥ ಒಂದು ಸಿದ್ಧಾಂತ ಯಾವುದಂದರೆ ದಟ್ ಈಸ್ ಪ್ಯೂರ್ ಆ್ಯಂಡ್ ಬೇಸಿಕ್ ರಿಸರ್ಚ್ ಅಂತ ಹೇಳ್ಬೋದು. ಉದಾಹರಣೆ ಕೇಳ್ತಾರೆ. ಉದಾಹರಣೆ ಹೇಳೋದಾದರೆ ನಾವು ನ್ಯೂಟನ್ನ ನಿಯಮ ಇರ್ಬೋದು ಅಲ್ವಾ. ಪ್ಯೂರ್ ಆ್ಯಂಡ್ ಬೇಸಿಕ್ ರಿಸರ್ಚ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಸೊ ನ್ಯೂಟನ್ನ ನಿಯಮ ಆ ಸಂಶೋಧನೆಯಲ್ಲಿ ದಿನನಿತ್ಯದ ಸಮಸ್ಯೆ ಘಟನೆ ಕುರಿತು ಅಧ್ಯಯನ ಮಾಡುವುದಿಲ್ಲ, ಆದರೆ ಮೂಲಭೂತ ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡಿ ಅದರ ಉತ್ತಮವಾದದ್ದನ್ನು ಕಂಡು ಹಿಡಿಯುವುದು ಅಥವಾ ಹೊರ ತೆಗೆಯುವುದಕ್ಕೆ ನಾವು ಈ ಮೂಲಭೂತ ಅಥವಾ ಫಂಡಮೆಂಟಲ್ ರಿಸರ್ಚ್ ಅಂತ ಕರಿತೀವಿ. ಓಕೆ, ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನ್ಯೂಟನ್ನ ನಿಯಮ ಇರ್ಬೋದು, ಐನ್ಸ್ಟೀನ್ ರವರ ಸಿದ್ಧಾಂತ ಇರ್ಬೋದು ಅಲ್ವಾ. ನೋಡಿ, ನ್ಯೂಟನ್ ರವರ ಚಲನೆ ನಿಯಮಗಳು ಇರ್ಬೋದು ಮತ್ತು ಐನ್ಸ್ಟೀನ್ ರವರ ಸಿದ್ಧಾಂತ, ಇವುಗಳು ಯಾವುದಕ್ಕೆ ಉದಾಹರಣೆ ಆಗ್ತವೆ ಅಂದರೆ ಫಂಡಮೆಂಟಲ್ ಅಥವಾ ಬೇಸಿಕ್ ರಿಸರ್ಚ್ಗೆ ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಬರೀ ಮೂಲಭೂತ ಸಂಶೋಧನೆಯ ವೈಶಿಷ್ಟ್ಯತೆಗಳೇನಿದೆ ಅಂದರೆ ಹೊಸತನವನ್ನು ಹೇಳುತ್ತೆ ಅಲ್ವಾ. ಫಸ್ಟ್ ನಮಗೇನು ಗೊತ್ತೇ ಇಲ್ಲ ರಿಸರ್ಚದ ಬಗ್ಗೆ ಅಂದಾಗೆ ಅದು ಒಂದು ಬೇಸಿಂದ ಆರಂಭ ಮಾಡ್ತೀವಿ ನಾವು. ಸೊ ಅದಕ್ಕೆ ನಾವು ಮೂಲಭೂತ ಸಿದ್ಧಾಂತ ಅಂತೇವೆ. ಇದರಿಂದ ನಾವು ಏನು ಹೇಳ್ತೇವೆ, ಹೊಸತನವನ್ನು ಹೇಳುತ್ತೆ. ನಿರ್ದಿಷ್ಟ ಚೌಕಟ್ಟಿನಲ್ಲಿ ಇರುತ್ತೆ ಇದು ಎಸ್ಪೆಷಲಿ ಅಲ್ವಾ. ಈ ನಿರ್ದಿಷ್ಟ ಚೌಕಟ್ಟಿನಲ್ಲಿ ನಡೀತಕ್ಕಂಥ ಒಂದು ಸಂಶೋಧನೆ ಯಾವುದು ಅಂತ ಕೇಳ್ತಾರೆ, ದಟ್ ಈಸ್ ಮೂಲಭೂತ ಸಂಶೋಧನೆ. ಅಷ್ಟೇ ಅಲ್ಲದೆ ನಿರ್ದಿಷ್ಟ ಚೌಕಟ್ಟಿನಲ್ಲಿ ಅಲ್ಲದೆ ಇದು ಒಂದು ತರ್ಕಬದ್ಧವಾಗಿರ್ತಕ್ಕಂಥ ರಿಸರ್ಚ್ ಯಾವುದು ಅಂದರೆ ದಟ್ ಈಸ್ ಬೇಸ್ ಅಥವಾ ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳ್ಬೋದು. ಇದು ಒಂದು ವೈಜ್ಞಾನಿಕ ನಿಯಮಗಳಿಂದ ಕೂಡಿರುತ್ತೆ. ನೋಡಿ, ಇದು ಆರ್ಬಿಟರಿ ಮೆಥಡಿಂದ ಕೂಡಿರಲ್ಲ, ಯಾವಾಗಲೂ ಇದು ಸೈಂಟಿಫಿಕ್ ಮೆಥಡಿಂದನೇ ಕೂಡಿರುತ್ತೆ. ಪ್ರಯೋಗಶಾಲೆಯಲ್ಲಿ ಸಂಶೋಧನೆ ಮಾಡಲಾಗುವುದು. ಈಗ ಫಾರ್ ಎಕ್ಸಾಂಪಲ್ ನಾವು BSc ನರ್ಸಿಂಗ್ ಅಥವಾ ಈ BScನ ಕಲಿಯುತ್ತಾ ಇರಬೇಕಾದ್ರೆ ನಮಗೆ ಒಂದಷ್ಟು ಕೆಮಿಕಲ್ ರಿಸರ್ಚನ್ನು ಹೇಳ್ಕೊಡ್ತಾರೆ. ಸೊ ಅದೆಲ್ಲ ನಮಗೆ ಬೇಸಿಕ್ಕು ಅಲ್ವಾ, ಅದು ಬೇಸ್ ಅಥವಾ ಈಗ ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳ್ಬೋದು. ಸೊ ಆ ಥರದ ರಿಸರ್ಚ್ಗೆ ನಾವು ಮೂಲಭೂತ ಸಂಶೋಧನೆ ಅಂತ ಕರಿತೀವಿ. ನೆಕ್ಸ್ಟು ಇನ್ನೇನಾಗುತ್ತೆ, ಇದರಿಂದ ಜ್ಞಾನ ಏನಾಗುತ್ತೆ, ಹೆಚ್ಚಾಗಿ ವಿಸ್ತರಣೆ ಆಗುತ್ತೆ. ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಸಂಶೋಧನೆ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಮೂಲಭೂತವಾಗಿ ಆರಂಭ ಮಾಡಿದಾಗ ಮಾತ್ರ ಅದರ ಬಗ್ಗೆ ನಮಗೇನಾಗುತ್ತೆ, ಹೆಚ್ಚಾಗಿ ವಿಶಾಲವಾದ ಜ್ಞಾನ ಉಂಟಾಗ್ತದೆ ನಮಗೆ ಅಲ್ವಾ. ನೆಕ್ಸ್ಟ್ ಏನಾಗುತ್ತೆ, ಕೆಲವೊಂದಷ್ಟು ತತ್ವಗಳು ಅಥವಾ ಸಿದ್ಧಾಂತಗಳು ಅದರಿಂದ ತಿಳಿತಾ ಹೋಗ್ಬೋದು. ಓಕೆ, ನೆಕ್ಸ್ಟು ಇದು ಮೂಲಭೂತ ಸಂಶೋಧನೆ ಆಯಿತು. ಎರಡನೇದು ಅನ್ವಯಿಕ ಸಂಶೋಧನೆ. ಅನ್ವಯಿಕ ಸಂಶೋಧನೆ ಕೂಡ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಸುಮಾರು ಸಲ ಇದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಅಪ್ಲೈಡ್ ರಿಸರ್ಚ್ ಮೇಲೆ. ಓಕೆ, ಇವತ್ತು ಅನ್ವಯಿಕ ಸಂಶೋಧನೆ ಅಂದರೆ ಅಪ್ಲೈಡ್ ರಿಸರ್ಚ್. ಇದು ಅನ್ವಯಿಕ ಸಂಶೋಧನೆಗೆ ನಾವು ಕ್ಷೇತ್ರ ಸಂಶೋಧನೆ ಅಂತ ಕೂಡ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಫೀಲ್ಡ್ ರಿಸರ್ಚ್ ಅಂತ ಯಾವ ರಿಸರ್ಚನ್ನು ಕರಿತೀವಿ ಅಂತ ಕೇಳಿದರೆ ದಟ್ ಈಸ್ ಅಪ್ಲೈಡ್ ರಿಸರ್ಚ್ ಅಂತ ಹೇಳ್ಬೋದು. ಅನ್ವಯಿಕ ಸಂಶೋಧನೆಯು ಸೈದ್ಧಾಂತಿಕ ಜ್ಞಾನ, ನೋಡಿ, ಅನ್ವಯಿಕ ಸಂಶೋಧನೆಯು ಸೈದ್ಧಾಂತಿಕ ಜ್ಞಾನ, ಮೂಲಭೂತ ತತ್ವ ಮತ್ತು ಸಿದ್ಧಾಂತಗಳಿಂದ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ನೈಜ ಸಮಸ್ಯೆಗಳನ್ನು ಏನು ಮಾಡುತ್ತೆ, ಪರಿಹಾರ ಕಂಡುಹಿಡಿತಕ್ಕಂಥ ಕೆಲಸ ಮಾಡುತ್ತೆ. ಯಾವುದು ಅನ್ವಯಿಕ ಸಂಶೋಧನೆ ಅನ್ನೋದು. ಅನ್ವಯಿಕ ಅಂದ್ರೇ ಇದನ್ನು ಫೀಲ್ಡ್ ರಿಸರ್ಚ್ ಅಂತ ಕರಿತೀವಿ. ಅಂದರೆ ಫೀಲ್ಡಲ್ಲಿ ನೈಜ ಘಟನೆಗಳನ್ನು ಆಧರಿಸಿ ಮಾಡ್ತಕ್ಕಂಥ ಒಂದು ರಿಸರ್ಚ್ಗೆ ನಾವು ಅಪ್ಲೈಡ್ ರಿಸರ್ಚ್ ಅಂತ ಕರಿತೀವಿ. ಹಾಗಾಗಿ ಇದನ್ನು ಸಮಸ್ಯೆ ಆಧಾರಿತ ಹಾಗೂ ಕ್ರಿಯಾ ನಿರ್ದೇಶಿತ ಚಟುವಟಿಕೆ ಎಂದು ಕೂಡ ಕರೆಯಲಾಗುತ್ತೆ. ಈ ವಿಭಿನ್ನ ಸಮಸ್ಯೆಗಳ ಪರಿಹಾರದ ಫಲಿತಾಂಶಗಳನ್ನು ಮತ್ತು ಮೂಲಭೂತ ಸಂಶೋಧನೆಯಿಂದ ಹೊರಹೊಮ್ಮಿರ್ತಕ್ಕಂಥ ಫಲಿತಾಂಶವನ್ನು ಬೇರೆ ಬೇರೆ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಬಳಸ್ತೀವಿ ಅಲ್ವಾ. ಆ ಕಾರ್ಯಗಳಲ್ಲಿ ಬಳಸುವ ಉದ್ದೇಶದಿಂದ ಕೈಗೊಂಡಿರ್ತಕ್ಕಂಥ ಸಂಶೋಧನೆಯನ್ನು ನಾವು ಅನ್ವಯಿಕ ಸಂಶೋಧನೆ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಉದಾಹರಣೆ ಅಂದರೆ ಶೈಕ್ಷಣಿಕ ಸಂಶೋಧನೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಯಾವುದಕ್ಕೆ, ಅಪ್ಲೈಡ್ ರಿಸರ್ಚ್ಗೆ ಬೆಸ್ಟ್ ಉದಾಹರಣೆ ಯಾವುದಂದರೆ ಶೈಕ್ಷಣಿಕ ಸಂಶೋಧನೆ. ಅಂದರೆ ಈ ಇತಿಹಾಸವನ್ನು ಓದಿದ್ದೀವಿ ನಾವು, ಇತಿಹಾಸದ ಕುರುಹುಗಳು ಇತ್ತೀಚಿನ ದಿನಗಳಲ್ಲೂ ಸಹ ನಾವು ಕಂಡುಹಿಡಿಬಹುದು ಅಲ್ವಾ. ಸೊ ಆ ತರಹದ ಕುರುಹುಗಳನ್ನು ಕಂಡುಹಿಡಿತಕ್ಕಂಥ ಕೆಲಸ ನೋಡಿ ಶೈಕ್ಷಣಿಕ ಸಂಶೋಧನೆಯಲ್ಲಿ ಅಪ್ಲೈಡ್ ರಿಸರ್ಚ್. ನಾವು ಈ ರಾಜ ಮಹಾರಾಜರುಗಳು ಆಳಿರ್ತಕ್ಕಂತಹ
ಈ ಪ್ಲೇಸಸ್ಗೆಲ್ಲ ಹೋಗ್ಬಿಟ್ಟು ಆ ಪ್ಲೇಸಲ್ಲಿ ನಾವು ನೈಜ ಘಟನೆಗಳನ್ನು ಕಲೆಕ್ಟ್ ಮಾಡೋದು, ನೈಜ ವಿಚಾರಗಳನ್ನು, ನೈಜವಾಗಿರ್ತಕ್ಕಂತಹ ಒಂದಷ್ಟು ಅಂಶಗಳನ್ನು ಕಲೆಕ್ಟ್ ಮಾಡ್ತೀವಿ ಅಲ್ವಾ, ಅದು ಕೂಡ ನಮಗೆ ಶೈಕ್ಷಣಿಕ ಸಂಶೋಧನೆ. ಇತ್ತೀಚೆಗೆ ನಮಗೆ ಮತ್ತೆ ಅಶೋಕನ ಶಿಲಾಶಾಸನ ಒಂದು ದೊರೀತು ಅಂತ ಹೇಳ್ಬಿಟ್ಟು ನಾವು ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ನೋಡಿದ್ವಿ. ಸೊ ಆ ತರಹದ ಒಂದಷ್ಟು ಫೀಲ್ಡ್ ರಿಸರ್ಚ್ ಅಥವಾ ಫೀಲ್ಡ್ಗೆ ಹೋಗ್ಬಿಟ್ಟು ಅವರು ಎಲ್ಲೆಲ್ಲಿ ಆಳ್ವಿಕೆ ಮಾಡಿದನೋ ಅಶೋಕ, ಸೊ ಆ ಅಶೋಕನ ಆಳ್ವಿಕೆ ಮಾಡಿರ್ತಕ್ಕಂಥ ಪ್ಲೇಸ್ಗಳಲ್ಲಿ ಮತ್ತೆ ಹೊಸ ಹೊಸ ಕುರುಹುಗಳನ್ನು ಪತ್ತೆ ಹಚ್ಚೋದಕ್ಕೆ ನಾವು ಶೈಕ್ಷಣಿಕ ಸಂಶೋಧನೆ ಅಂತ ಕರೀವಿ. ಆ ತರಹದ ಕುರುಹುಗಳನ್ನು ಅವರು ಆಳಿರ್ತಕ್ಕಂಥ ಪ್ಲೇಸ್ಗೆ ಹೋಗಿ ನಾವು ಪತ್ತೆ ಹಚ್ತಾ ಇದ್ದೀವಿ ಅಂದರೆ ಅದಕ್ಕೆ ನಾವು ಅನ್ವಯಿಕ ಅಥವಾ ಅಪ್ಲೈಡ್ ರಿಸರ್ಚ್ ಅಥವಾ ಫೀಲ್ಡ್ ರಿಸರ್ಚ್ ಅಂತ ಕರಿತೀವಿ ನೋಡಿ. ನೆಕ್ಸ್ಟ್ ವ್ಯಾವಹಾರಿಕ ಸಂಶೋಧನೆ ಇರ್ಬೋದು ಅಲ್ವಾ. ಒಂದು ಯಾವುದಾದ್ರೂ ಬ್ಯಾಂಕ್ ಅಥವಾ ಒಂದು ಒಳ್ಳೆ ಸಂಸ್ಥೆಯ ಬಗ್ಗೆ ನಾವು ರಿಸರ್ಚನ್ನು ಕೈಗೊಂಡಾಗ ಸೊ ಡೈರೆಕ್ಟಾಗಿ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿಬಿಟ್ಟು ಏನು ಮಾಡ್ತೀವಿ, ಸಂಶೋಧನೆಯನ್ನು ಕೈಗೊಳ್ತೀವಿ. ನೆಕ್ಸ್ಟು ಅರ್ಥಶಾಸ್ತ್ರೀಯ ಸಂಶೋಧನೆ ನೋಡಿ. ನೆಕ್ಸ್ಟ್ ಅರ್ಥಶಾಸ್ತ್ರೀಯ ಸಂಶೋಧನೆ ಇರ್ಬೋದು, ಸಮಾಜ ಕಾರ್ಯ ಸಂಶೋಧನೆ. ನಾವು ಯಾವುದಾದ್ರೂ ಒಂದು ಸಮಾಜ ಕಾರ್ಯವನ್ನು ನಡೆಸ್ತಾ ಇದ್ದೀವಿ ಅಂದಾಗ ಸಹ ನಾವು ಈ ಫೀಲ್ಡ್ ರಿಸರ್ಚನ್ನು ಕೈಗೊಳ್ತೀವಿ. ನಮಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದರೆ, ಈಗ ಶೈಕ್ಷಣಿಕ ಸಂಶೋಧನೆಯನ್ನು ಅಪ್ಲೈಡಾಗಿ ಕೇಳ್ತಾ ಹೋಗ್ತಾರೆ ನಮಗೆ. ಆಲ್ಮೋಸ್ಟು ಯಾವ ವ್ಯವಹಾರದಲ್ಲಿ ನಾವು ಫೀಲ್ಡ್ ರಿಸರ್ಚನ್ನು ಕೈಗೊಳ್ತೀವಿ ಅಂತ ಆಲ್ಮೋಸ್ಟ್ ನಾವು ಫೀಲ್ಡ್ ಅನ್ನೋದಕ್ಕೆ ನಮಗೆ ಮೈಂಡಿಗೆ ಬರಬೇಕು. ಸೊ ಇರ್ತಕ್ಕಂಥ ನೈಜ ಘಟನೆಗಳನ್ನು, ಅಲ್ಲಿ ನೈಜ ವಾಸ್ತವಿಕ ಸ್ಥಳಕ್ಕೆ ಹೋಗ್ಬಿಟ್ಟು ನಾವು ಮಾಡ್ತಕ್ಕಂಥ ಸಂಶೋಧನೆಗೆ ನಾವು ಫೀಲ್ಡ್ ರಿಸರ್ಚ್ ಅಥವಾ ಈ ಅಪ್ಲೈಡ್ ರಿಸರ್ಚ್ ಅಂತ ಕರಿತಾ ಹೋಗ್ತೀವಿ. MA, MSc, MEd, MPhil, ಈ PhD ಮುಂತಾದ ಪದವಿಗಳಿಗಾಗಿ ನಾವು ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಕೈಗೊಳ್ತಕ್ಕಂಥ ಸಂಶೋಧನೆ ಆಗಿದೆ ಅಲ್ವಾ. ಯಾವುದಾದ್ರೂ ಒಂದು PhD ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ ಅಂದಾಗ ನಾವು ಪರ್ಟಿಕ್ಯುಲರಾಗಿ ಒಂದು ರಿಸರ್ಚ್ ಪ್ರಾಬ್ಲಮನ್ನು ಸೆಲೆಕ್ಟ್ ಮಾಡ್ತೀವಿ ಅಲ್ವಾ. ಅದು ನೆಕ್ಸ್ಟ್ ನಾವು ಸ್ಟೆಪ್ಸ್ ಆಫ್ ರಿಸರ್ಚಲ್ಲಿ ನೋಡ್ತಾ ಹೋಗೋಣ. ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಆ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಸಮಸ್ಯೆಗೆ ನಾವು ಬೇಕಾಗಿರ್ತಕ್ಕಂಥ ಎಲ್ಲ ಎವಿಡೆನ್ಸ್ಗಳನ್ನು, ಅದು ಪ್ರೈಮರಿ ಸೋರ್ಸ್ ಇರ್ಬೋದು, ಸೆಕೆಂಡರಿ ಸೋರ್ಸ್ ಇರ್ಬೋದು, ನಾವು ಕಲೆಕ್ಟ್ ಮಾಡ್ತಕ್ಕಂಥ ಇನ್ಫಾರ್ಮೇಷನ್ನು ತುಂಬ ಇಂಪಾರ್ಟೆಂಟು. ಓಕೆನಾ. ಇದರ ಗುಣಲಕ್ಷಣಗಳು ನೋಡ್ತಾ ಹೋಗೋಣ. ಯಾಕೆಂದರೆ ನಮಗೆ ಯಾವುದೇ ಪಾಯಿಂಟ್ ಆಫ್ ವ್ಯೂವಲ್ಲಿ ಅವ್ರು ಕ್ವಶನ್ ಕೇಳಿದ್ರು ಮಿಸ್ ಆಗಬಾರ್ದು. ಅದು ಅಪ್ಲೈಡಲ್ಲಿ ಕೇಳಿದ್ರು ಸಹ ಅಥವಾ ಡೈರೆಕ್ಟಲ್ಲಿ ಕೇಳಿದ್ರು ಸಹ ನಾವು ಆ ಆನ್ಸರನ್ನು ಮಾಡೋ ಹಾಗೆ ಪ್ರಿಪೇರ್ ಆಗೋಣ. ನೆಕ್ಸ್ಟ್ ಇದರ ಗುಣಲಕ್ಷಣಗಳು ನೋಡ್ತಾ ಹೋದರೆ, ಇದು ಒಂದು ಸಮಸ್ಯೆ ಕೇಂದ್ರವನ್ನು ಗುರುತಿಸುತ್ತೆ ಅಲ್ವಾ. ಸಮಸ್ಯೆ ಕೇಂದ್ರವನ್ನು ಗುರುತಿಸುತ್ತೆ ಅಂದರೆ, ಈಗ ಅಶೋಕನ ಶಾಸನದ ಬಗ್ಗೆ ಹೇಳಿದೆ ನಾನು. ಸೊ ಅಶೋಕನ ಶಾಸನಗಳು ಹಲವಾರು ಇದ್ದವು. ಸೊ ಆ ಹಲವಾರು ಅಶೋಕನ ಶಾಸನಗಳಲ್ಲಿ ನಮಗೆ ದೊರಕಿರ್ತಕ್ಕಂಥ ಶಾಸನಗಳು ಕೆಲವು. ಸೊ ನಾವು ಇತಿಹಾಸದಲ್ಲೇ ಹಲವಾರು ಶಾಸನಗಳನ್ನು ಓದಬಹುದು, ಆದರೆ ನಮಗೆ ದೊರೀತಕ್ಕಂಥ ಶಾಸನಗಳು ಕೇವಲ ಎಣಿಕೆಗಳು ಮಾತ್ರ ಅಲ್ವಾ, ಬೆರಳು ಎಣಿಕೆಗಳಲ್ಲಿ ಮಾತ್ರ ದೊರೀತಿದ್ದಾವೆ. ಸೊ ಅದಕ್ಕೆ ನಾವು ಈ ತತ್ವಜ್ಞಾನಿಗಳು ಏನು ಮಾಡ್ತಾರೆ, ಅಶೋಕ ಆಳಿರ್ತಕ್ಕಂಥ ಆ ಫೀಲ್ಡ್ಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಸಮಸ್ಯೆ ಇರ್ತಕ್ಕಂಥ ಕೇಂದ್ರಕ್ಕೆ ಹೋಗ್ಬಿಟ್ಟು ರಿಸರ್ಚನ್ನು ಕೈಗೊಳ್ತಾರೆ ಅಲ್ವಾ. ನೆಕ್ಸ್ಟ್ ಇದು ಸಮಸ್ಯೆ ಆಧಾರಿತವಾಗಿರುತ್ತೆ, ಆಲ್ಮೋಸ್ಟ್ ಗೊತ್ತಿದೆ. ಸಂಶೋಧನೆಯು ಕ್ರಿಯೆಯಿಂದ ಕೂಡಿದೆ ನೋಡಿ. ಯಾವತ್ತೇ ನಾವು ಫೀಲ್ಡ್ ರಿಸರ್ಚನ್ನು ಕೈಗೊಂಡಿದ್ದೀವಿ ಅಂದರೆ ಅದು ಯಾವಾಗಲೂ ಕ್ರಿಯೇಟಿವ್ ಆಗಿರುತ್ತೆ. ಓಕೆ, ಇದು ನೆನಪಿರಲಿ. ನೆಕ್ಸ್ಟು ಸಂಶೋಧನೆಯನ್ನು ಕೇವಲ ಎಕ್ಸ್ಪರ್ಟ್ ತಜ್ಞ ವ್ಯಕ್ತಿಗಳು ಮಾತ್ರ ಮಾಡ್ತಾರೆ. ಅಂದರೆ ಅಶೋಕನ ಶಾಸನದ ಬಗ್ಗೆ ಹೇಳಿದೆ. ಸೊ ಅಶೋಕನ ಶಾಸನಗಳನ್ನು ಕಂಪ್ಲೀಟಾಗಿ ನಾವು ಓದಿದವನಿಗೆ ಮಾತ್ರ ಅಥವಾ ಓದಿದಂತಹ ತತ್ವಜ್ಞಾನಿಗೆ ಮಾತ್ರ ಇನ್ನು ಕೆಲವೊಂದಷ್ಟು ಹೊಸ ಶಾಸನಗಳು ಸಿಗಬಹುದು ಅಥವಾ ಹೊಸ ಕುರುಹುಗಳು ಸಿಗಬಹುದು ಅನ್ನೋ ವಿಚಾರ ಮಾಡ್ತಾನೆ ಯಾರು, ಎಕ್ಸ್ಪರ್ಟ್ ತಜ್ಞ ಆಗಿರ್ತಕ್ಕಂಥವನು. ಆ್ಯಸ್ ಎ ಕಾಮನ್ ಪೀಪಲ್ ಅದ್ರ ಬಗ್ಗೆ ಯಾವುದೇ ನಾಲೆಡ್ಜ್ ಇರಲ್ಲ. ಸೊ ಅಂಥವರು ರಿಸರ್ಚನ್ನು ಕೈಗೊಳ್ಳಿಕ್ಕೆ ಆಗೋದಿಲ್ಲ. ಸಂಶೋಧನೆ ಅನ್ನೋದು ಕೇವಲ ಎಕ್ಸ್ಪರ್ಟ್ ಅಥವಾ ತಜ್ಞ ವ್ಯಕ್ತಿಗಳಿಗೆ ಮಾತ್ರ ಕೈಗೊಳ್ತಾರೆ. ಯಾವುದನ್ನು, ಈ ಫೀಲ್ಡ್ ರಿಸರ್ಚನ್ನು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪಾಯಿಂಟು ನೋಡಿ. ಫೀಲ್ಡ್ ರಿಸರ್ಚನ್ನು ಎಂಥವ್ರು ಕೈಗೊಳ್ಬೋದು ಅಂದರೆ ತಜ್ಞರು ಮಾತ್ರ ಕೈಗೊಳ್ಬೋದು. ಯಾಕೆ ಅಂದರೆ ಒಂದು ಅಶೋಕನ ಶಾಸನದ ಬಗ್ಗೆ ಕಂಪ್ಲೀಟಾಗಿ ಎಲ್ಲ ಓದಿರ್ತಕ್ಕಂಥ ತಜ್ಞರು ಮಾತ್ರ ಇನ್ನಷ್ಟು ಕುರುಹುಗಳು ಸಿಗಬಹುದೇನೋ ಅಂತ ಹೇಳ್ಬಿಟ್ಟು ರಿಸರ್ಚನ್ನು ಫೀಲ್ಡಿಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಸಂಶೋಧನೆಯನ್ನು ಕೈಗೊಳ್ತಾರೆ. ಓಕೆ, ಇದು ಏನಪ್ಪ ಅಂದರೆ ಫೀಲ್ಡ್ ರಿಸರ್ಚ್ ಅಥವಾ ಅಪ್ಲೈಡ್ ರಿಸರ್ಚ್ ಅಂತ ಕರೆದ್ವಿ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಕ್ರಿಯಾ ಸಂಶೋಧನೆ, ಆಕ್ಷನ್